ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ನಮಸ್ತೆ ಗುರುಗಳಿಗೆ ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನ ಜಗೇಜಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಹ್ಯಂತಿ ಜಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿ ಕೃತಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದ್ವಾದಶೇऽಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಹಿಂದಿನ ಪಾಠದಲ್ಲಿ ಅಣಿಮಾಂಡವ್ಯರ ಪ್ರಸಂಗ ಬಂತು. ಅಲ್ಲಿ ಯಮದೇವರ ಬಳಿ ಕೇಳೋಂಥ ಪ್ರಸಂಗ ಬಂತು. ಯಾಕೆಂದ್ರೆ ಇವ್ರಿಗೇನು ಆಗದೆ ಇದ್ದಾಗ ಒಂದಿಷ್ಟು ಪಕ್ಷಿ ರೂಪದಲ್ಲಿ ಋಷಿಗಳೆಲ್ಲ ಬರ್ತಾರಂತೆ. ಬಂದು ತಾವು ಕೇಳ್ತಾರಂತೆ, ಅಲ್ಲ ನಿಮ್ಗೇನೂ ಆಗ್ಲಿಲ್ಲ ಸರಿ, ಅದು ನೀವ್ ಏನ್ ತಪ್ಪು ಮಾಡಿದ್ರಿ, ಇಂಥ ಶಿಕ್ಷೆ ನೀವು ಅನುಭವಿಸಿದ್ರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಯಾರು ಕೇಳ್ಬೇಕು, ನಮಗೆಲ್ಲ ಶಿಕ್ಷೆ ಕೊಡುವಂತ ಯಮನನ್ನೇ ಕೇಳ್ಬೇಕು ಅಂತ ಯಮದೇವರ ಬಳಿನೇ ಹೋಗೋಣ ಅಂತ ಅಂತೂ ಯಮದೇವರ ಬಳಿ ಎಲ್ಲ ಮಾತಾಯ್ತು. ಆದ್ರೆ ಯಮದೇವರು ಮಾತ್ರ ಸುಳ್ಳು ಹೇಳ್ದಾಗ ಆಯ್ತು. ಯಾಕೆಂದ್ರೆ ಚಿಕ್ಕ ಅಜ್ಞಾನಾವಸ್ಥೆಯಲ್ಲಿ, ಚಿಕ್ಕ ಮಕ್ಕಳಾಗಿದ್ದಾಗ ಅಜ್ಞಾನ, ಅವುಗಳಿಗೆ ಗೊತ್ತಿಲ್ಲ ಪಾಪ ಪುಣ್ಯ ಇವುಗಳ ಪ್ರಜ್ಞೆ ಇಲ್ಲ. ಅಂಥ ಅವಸ್ಥೆಯಲ್ಲಿ ಮಾಡಿದ ಆ ಪಾಪ, ಅದು ಆ ಪಾಪ ಇಷ್ಟು ದೋಷ ಇದಕ್ಕೆ ಕಾರಣ ಆಗೋದಿಲ್ಲ ಇಂಥ ಒಂದು ಶಿಕ್ಷೆಗೆ. ಹಾಗಂತ ಮಾಡಬಹುದು ಅನ್ನೋದಕ್ಕೆ ಹಕ್ಕಲ್ಲ ಅದು. ಆದ್ರೆ ಅದನ್ನ ನಂತರ ಗೊತ್ತಿಲ್ಲದೆ ಯಾವಾಗ್ಲೋ ಒಮ್ಮೆ ಇವ್ರು ಮಾಡಿದ್ದಷ್ಟೇ. ಯಾವಾಗಲೋ ಒಮ್ಮೆ ಮಾಡಿದ್ದಕ್ಕೆ ಅದನ್ನ ನೆಪ ಇಟ್ಕೊಂಡು ನಿಮ್ಗೆ ಈ ಶಿಕ್ಷೆ ಅಂತ ಶೂಲಾರೋಪಣ ಆಗಿದ್ದು ಇದಕ್ಕೋಸ್ಕರ ಅಂತ ಯಮದೇವರು ಕೊಟ್ರು. ಅದು ನಿಜವಾಗಿ ಏನು ಅದಕ್ಕೆ ಉತ್ತರ ಅಂದ್ರೆ, ಯಾಕೆ ಯಮದೇವರು ಹೀಗ್ ಮಾಡಿದ್ರು ಅಂದ್ರೆ, ಯಮದೇವರು ನಿಜವಾಗಿ ತಾವು ಸುಳ್ಳನ್ನ ಹೇಳ್ತಾರೆ. ನಿಜವಾಗಿ ಅದು ಬೇಕಾಗಿರ್ಲಿಲ್ಲ. ಹಲೋ, ಮಧ್ಯ ಮಧ್ಯೆ ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಇದೆ ಎಲ್ರಿಗೂ? ಹೌದು, ಕೇಳಿಸ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇದೆ. ಕ್ಲಿಯರ್ ಆಗಿದೆ. ಒಂದ್ಸಲಿ ರೀಜಾಯ್ನ್ ಆಗಿ, ಅಂದ್ರೆ ಒಂದ್ಸಲಿ ಹೊರಗೆ ಹೋಗಿ ಮತ್ತೆ ಜಾಯ್ನ್ ಆಗಿ. ತುಂಬಾ ಕ್ಲಿಯರ್ ಆಗಿದೆ. ಅದರಿಂದ ಯಮದೇವರು ನಿಜವಾಗಿ ತಾವು ಸುಳ್ಳನ್ನ ಹೇಳ್ತಾರೆ. ಯಾಕೆಂದ್ರೆ ಅಜ್ಞಾನಾವಸ್ಥೆಯಲ್ಲಿ ಯಾವುದೇ ತಿಳುವಳಿಕೆ ಇಲ್ಲದೆ ಇದ್ದಾಗ ಅಡಿಮಾಂಡವ್ಯರು ಒಮ್ಮೆ ಮಾಡಿದ ದೋಷ, ತಪ್ಪು ಏನು ಮಾಡಿದ್ರು ಅದರ ಪರಿಹಾರ ಅವರು ಮಾಡಿದ ತಪಸ್ಸಿನಿಂದ ಈಗಾಗಲೇ ಅದೆಲ್ಲ ವಾರಣೆ ಆಗಿರುತ್ತೆ. ಅಂಥದ್ರಲ್ಲಿ ಈ ಸಣ್ಣ ಅಪರಾಧಕ್ಕೆ ಇಂಥ ಶಿಕ್ಷೆ ಅದು ಸಾಧ್ಯ ಇಲ್ಲ. ಮತ್ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ, ಅದು ಯಮದೇವರಿಗೆ ಹೀಗ ಅನಿಸಿತ್ತಂತೆ, ನಾವು ಶಾಪ ತಗೊಳ್ಬೇಕು ಅಂತ ಅಣಿಮಾಂಡವ್ಯರ ಕೈಲಿ. ಇವ್ರು ಯಾಕೆ ಶಾಪ ತಗೊಳ್ಬೇಕು ಅಂತಂದ್ರೆ, ಅವ್ರಿಗೆ ಸುಳ್ಳನ್ನ ಹೇಳಿದಾಗ ಅವ್ರಿಗೆ ಗೊತ್ತು, ಅಣಿಮಾಂಡವ್ಯರಿಗೆ ಸಿಟ್ಟು ಬರುತ್ತೆ. ತಾವೇನ್ ತಪಸ್ಸನ್ನ ಮಾಡಿದಲ್ಲ ತಪಸ್ಸು ಹಾಳಾಗ್ಲಿ ಅಂತ, ತಪಸ್ಸು ಅದು ಸರಿಯಾಗಿ ಫಲ ಕೊಡದೇ ಇರ್ಲಿ ಅಂತಾರೆ ಯಮದೇವರು ಮಾಡಿತ್ತು.
ಯಾಕೆ ಮಾಡಿದ್ರು ಹೀಗೆ ಅಂದ್ರೆ ಅವರು ತಪಸ್ಸು ಮಾಡಿದ್ದೇನೋ ನಿಜ, ಆದ್ರೆ ಉದ್ದೇಶ ಸರಿ ಇರ್ಲಿಲ್ಲ. ಯಾಕೆಂದ್ರೆ ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವ ನ ಸಂಶಯ ಅಂತ ಒಂದು ಮಾತಿದೆ. ಅಂದ್ರೆ ನಮ್ಮ ಯೋಗ್ಯತೆಯನ್ನ ಮೀರಿ ನಾವೇನಾದ್ರು ಬಯಸ್ತೀವಿ ಅಂತ ಆದ್ರೆ ಆಗ ಪತನ ಖಂಡಿತ, ನಾವ್ ಅದರಿಂದ ಬೀಳ್ತೀವಿ, ನಮಗದ್ ಸಿಗಲ್ಲ. ಯೋಗ್ಯತೆ ನಮ್ಮದು ಎಷ್ಟಿದೆಯೋ ಅಷ್ಟು ಯೋಗ್ಯತೆಗೆ ಅನುಗುಣವಾಗಿ ನಾವು ಫಲವನ್ನ ಪಡಿಲಿಕ್ಕೆ ಅಂತ ನಾವು ಪ್ರಯತ್ನ ಪಡ್ಬೇಕು. ಜಾಸ್ತಿ ಬೇಕು ಅಂತ ಪ್ರಯತ್ನ ಪಟ್ರೆ ಅಂತ ಮನುಷ್ಯನಿಗೆ ಯೋಗ್ಯತೆ ಇಲ್ಲ, ಆದ್ರಿಂದ ಅವನ ಕೆಳಗ್ ಬೀಳ್ಲೇಬೇಕು. ಪತತ್ತೇವ, ಅದ್ರಲ್ಲಿ ಸಂಶಯನೇ ಬೇಡ ಅಂತಿದೆ. ನಾವೇ ದೇವರಾಗ್ಬಿಟ್ರೆ ಒಂದ್ಸಲಿ ನಾವೇ ದೇವರಾಗೋಣ ಅಂತ ತಪಸ್ ಮಾಡ್ತಾ ಕೂತ್ರೆ ಖಂಡಿತ ಅವನಿಗೆ ಪತನ, ಅವ್ನ್ ಬಿದ್ದೇ ಬೀಳ್ತಾನೆ. ಎಂದಿಗೂ ನಾವೇ ದೇವ್ರೇ, ಎಂದಿಗೂ ನಾವೇ ಚತುರ್ಮುಖ ಬ್ರಹ್ಮದೇವರು ಅವರವರೇ. ನಮ್ಮ ಗುರುಗಳೇ ಆಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಇಲ್ಲೆಲ್ಲೋ ದೂರ ದೇವಾನುದೇವತೆಗಳೆಷ್ಟು ಉತ್ತಮರು, ನಾವೇ ಅವರಾಗ್ಬಿಡ್ತೀವಿ ಅಂತಂದ್ರೆ ಅಂತ ತಪಸ್ಸಿನ ಉದ್ದೇಶ ಅದು ದುಷ್ಟ, ಅದ್ ಸರಿ ಇಲ್ಲ. ಅಂಥವನಿಗೆ ಪತನ ನಿಶ್ಚಿತ. ಆತರ ಅಣಿಮಾಂಡವ್ಯರ ಮನಸ್ಸಿನಲ್ಲಿ ಒಂದಿತ್ತಂತೆ. ಅವ್ರು ತಪಸ್ ಮಾಡ್ಲಿಕ್ಕೆ ಹೊರಟಿದ್ ನಿಜ, ತಪಸ್ಸನ್ನ ಅಷ್ಟೇ ಕಠಿಣವಾಗಿ ಮಾಡಿದ್ದು ನಿಜ, ಆದ್ರೆ ಉದ್ದೇಶ ಅವರಿಗಿದ್ದದ್ದೇನು ಅಂದ್ರೆ ಅಯೋಗ್ಯ ಪದವಿ ಪ್ರಾಪ್ತಿ. ತಮ್ಮ ಯೋಗ್ಯತೆಯನ್ನ ಮೀರಿದ ಒಂದು ಪದವಿಗೆ ಹೋಗ್ಬೇಕು ಅಂತ ಅವರಿಗೆ ಇಚ್ಛೆ ಇತ್ತು. ಏನ್ ಪದವಿ ಅಂದ್ರೆ ಇಲ್ಲಿ ಯಾದುಪತ್ಯದಲ್ಲಿ ಬಿಡಿಸ್ತಾರೆ, ತದಾ ಯಮಃ ವಸಿಷ್ಠ ಸಾಮ್ಯ ಇಚ್ಛೆಯ ತಪಃಕರಣ ರೂಪಾತ್. ವಸಿಷ್ಠರಿಗೆ ನಾನು ಸಮಾನ ಆಗ್ಬೇಕು ಅಂತ ಯೋಚನೆ ಮಾಡಿ ಅವ್ರ ತಪಸ್ಸನ್ನು ಶುರು ಮಾಡಿದ್ದಾರೆ. ಅಂದ್ರೆ ಸಮಾನ ಆಗ್ಬೇಕು ಅಂತ ಅವರೇ ಆಗ್ಬೇಕು ಅಂತಲ್ಲ, ವಸಿಷ್ಠರೇ ನಾನು ಆಗ್ಬೇಕು ಅಂದ್ರೆ ಇನ್ನೂ ಎಷ್ಟು ದೋಷ. ವಸಿಷ್ಠರ ಸಮಾನತೆಯನ್ನ ಪಡಿಬೇಕು ಅಂತ ತಪಸ್ ಮಾಡಿದ್ದಾರೆ. ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ಬೇಕಾಗಿದ್ದೇನು ಅಂದ್ರೆ ನಾವೇ ದೇವರಾಗ್ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಇನ್ ಎಷ್ಟು ಅಪರಾಧ ಆಗ್ಲಿಕ್ಕಿದೆ. ನಾವು ಬೇರೆ ಎಂದೆಂದಿಗೂ, ಜೀವ ಬೇರೆ ದೇವ್ರು ಬೇರೆ ಎಂದೆಂದಿಗೂ. ನಾವೇ ದೇವರಾಗ್ಬೇಕು ಅಂತ ನಾವು ಸಾಧನೆಯನ್ನು ಮಾಡ್ತಾ ಇದೀವಿ ಸಂಸಾರದಲ್ಲಿ ಅಂದ್ರೆ ಇದಕ್ಕಿಂತ ಒಂದು ಮೂರ್ಖತನ ಇಲ್ಲ. ಇಲ್ಲಿ ವಸಿಷ್ಠರ ಸಮಾನತೆಯನ್ನ ಪಡಿಬೇಕು ಅಂತ ಹೋದ ಅಣಿಮಾಂಡವ್ಯರಿಗೆ ಇಂಥ ಶೂಲಾರೋಪಣ ಶಿಕ್ಷೆ ಆಯ್ತು. ನಾವೇ ದೇವರು ಅಂತ ನಾವು ತಪಸ್ ಮಾಡ್ತಾ ಕೂತೆ ನಮ್ಗೆ ಇನ್ನೆಂಥ ಶಿಕ್ಷೆ ಆಗ್ಲಿಕ್ಕಿಲ್ಲ. ಎಂದೆಂದಿಗೂ ಜೀವ ಪರಮಾತ್ಮನಲ್ಲಿ ಭೇದ, ಜೀವ ಈ ಪರಸ್ಪರ ಗುರುಗಳಲ್ಲಿ ಎಲ್ಲರಲ್ಲೂ ಭೇದ ಇದ್ದೇ ಇದೆ. ಅವರ ಯೋಗ್ಯತೆಯನ್ನ ಮೀರಿ ಅವರು ಬಯಸಿದ್ರೆ ಈ ಶೂಲಾರೋಪಣ ಶಿಕ್ಷೆ ಅದು ಇವ್ರಿಗಾಯ್ತು. ಅಂತೂ ಈ ರೀತಿ ಈ ಘಟನೆಯಲ್ಲಿ ಕೊನೆಗೆ ನಮಗ್ ಬೇಕಾಗಿದ್ದೇನು ಅಂದ್ರೆ ಯಮದೇವರಿಗೆ ಶಾಪ. ಆ ಯಮದೇವರಿಗೆ ಶಾಪ ಬಂದಿದ್ದ ಕಾರಣ ಅವರೇ ವಿದುರರಾಗಿ ಬರ್ತಾರೆ ಅಂತ ಅಲ್ಲಿಗೆ ಲಿಂಕು. ವಿದುರರಾಗಿ ಬಂದ್ರು. ಆದ್ರೆ ಇಲ್ಲೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ವಿದುರರಾಗಿ ಯಮದೇವರೇ ಬಂದ್ರೆ ಮೇಲೆ ಯಮದೇವರ ಪದವಿಯಲ್ಲಿ ಯಾರು ಕೂಡೋದು ಅಂತ ಒಂದು ಪ್ರಶ್ನೆ. ಈಗ ಮುಂದಿನ ಪ್ರಶ್ನೆ, ಮೇಲೆ ಕೂಡುವಂತ ಆ ಯಮ ಪದವಿಯಲ್ಲಿ ಯಾರಿದ್ದಾರೆ? ಯಾಕೆ ಯಮದೇವರು ಬಂದ್ಬಿಟ್ಟಿದಾರಲ್ಲ ಮೇಲಿಂದ. ಅವ್ರು ಕೆಳಗಡೆ ಬಂದಾದ್ಮೇಲೆ ನರಕದಲ್ಲಿ ಅವ್ರಿಗೆ ಶಿಕ್ಷೆಯನ್ನ ಆಜ್ಞೆ ಮಾಡೋದಾಗ್ಲಿ, ಭೃತ್ಯರಿಗೆ ಅವ್ರಿಗೆ ಶಿಕ್ಷೆ ಕೊಡಿಸೋದಾಗ್ಲಿ, ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳಿಕ್ ಒಬ್ಬ ಅಧಿಕಾರಿ ಬೇಕಲ್ಲ. ಅಲ್ಲಿ ಯಮದೇವರೇ ಇಲ್ಲ ಅಂದ್ರೆ ಏನ್ ಕತೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನನ್ವೇವಂ ಯಮಸ್ಯೈವ ಹತ್ರ ಆಗಮನೆ. ಒಂದ್ ವೇಳೆ ಯಮದೇವರೇ ಭೂಮಿಗೆ ಬಂದಿದ್ದಾರೆ ಅಂದ್ರೆ ಸಂಯಮಿನೀಪುರ, ಸಂಯಮಿನ್ಯಾಂ ದಂಡಧಾರಕ ಭಾವ. ಆ ಸಂಯಮಿನೀಪುರದಲ್ಲಿ ಯಾರು ದಂಡ ಹಿಡಿಯೋನೇ ಇಲ್ಲ, ಅಂದ್ರೆ ಶಿಕ್ಷೆ ಕೊಡೋನ್ ಯಾರು ಕೂಡ ಇಲ್ವೇ ಇಲ್ವಲ್ಲ ಅಂತಂದ್ರೆ ಅದಕ್ಕೆ ಪ್ರಮಾಣ ಕೊಡ್ತಾರೆ. ಇದರ ಅರ್ಥ ಏನು ಅಂದ್ರೆ ಯಮದೇವರಲ್ಲಿ ಇದ್ದೇ ಇರ್ತಾರೆ. ಅದ್ ಹೇಗೆ? ಮೂಲ ರೂಪದಿಂದ ಯಮದೇವರು ಅಲ್ಲಿ ಇರ್ತಾರೆ. ಹಾಗಾದ್ರೆ ಮೂಲ ರೂಪದಿಂದ ತಮ್ಮ ಸಂಯಮಿನೀಪುರದಲ್ಲಿ ಶಿಕ್ಷೆಯನ್ನ ಈ ನಾರಕಿಗಳಿಗೆಲ್ಲ ಕೊಡ್ತಾ ಇರ್ತಾರೆ. ಭೂಮಿಗೆ ಮಾತ್ರ ಒಂದ್ ಅಂಶದಿಂದ ಬರ್ತಾರೆ ಅಂತ ಅರ್ಥ. ಯಾಕಂದ್ರೆ ಮೂಲ ರೂಪ ಒಂದಿದ್ದೇ ಇರುತ್ತೆ. ಎಲ್ಲೋ ಕೆಲವು ಲೋಕಗಳಲ್ಲಿ ಒಂದೊಂದು ಅಂಶದಿಂದ ಇರ್ತಾರೆ, ಭೂಲೋಕ ಕೂಡ ಒಂದು ಅಂಶದಿಂದ ಬಂದಿರ್ತಾರೆ ಅಷ್ಟೇ ಹೊರತು ಪೂರ್ತಿ ಮೂಲ ರೂಪನೇ ಇಲ್ಲಿ ಬಂದಿರತ್ತೆ ಅಂತ ಅರ್ಥ ಅಲ್ಲ. ಈಗ ಅರ್ಜುನ, ಇಂದ್ರದೇವರ ಮೂಲ ರೂಪ ಇದೆ, ಅಲ್ಲಿದೆ ಒಂದು ಅಂಶ ಅರ್ಜುನ ಅಷ್ಟೇ, ಅರ್ಜುನನಾಗಿ ಬಂದ್ರು ಇಂದ್ರದೇವರು. ಹೀಗೆ ನ ದೇವಾನಾಂ ನ ದೇವೀನಾಂ ಸಾಮಸ್ತೇನ ಜನಿರ್ಭುವಿ ಅಂತ ಇಲ್ಲಿ ಮಧ್ವಾಚಾರ್ಯರು ಶ್ಲೋಕ ಉಲ್ಲೇಖ ಮಾಡ್ತಾರೆ. ನ ದೇವಾನಾಂ ನ ದೇವೀನಾಂ, ದೇವತೆಗಳಾಗ್ಲಿ, ಪುರುಷ ದೇವರಾಗ್ಲಿ, ಸ್ತ್ರೀ ದೇವತೆಗಳಿಗಾಗ್ಲಿ, ಸಾಮಸ್ತೇನ ಜನಿರ್ಭುವಿ ನ, ಅದರಿಂದ ಸಂಪೂರ್ಣವಾಗಿ ಅವರು ಅವತಾರವನ್ನ ಎತ್ತಿದ್ದು ಅಂತಿಲ್ಲ. ಸಂಪೂರ್ಣವಾಗಿ ಬರೋದಿಲ್ವಾ ಅಂತಂದ್ರೆ ಅದಕ್ಕೆ ಕೆಲವು ಲಿಸ್ಟ್ ಇದೆ. ಇಂಥವ್ರು ಮಾತ್ರ ಮೂಲ ರೂಪವನ್ನ ಅಲ್ಲೇ ಇಟ್ಕೊಂಡು ಒಂದೊಂದು ಅಂಶದಿಂದ ಬರ್ತಾರೆ, ಕೆಲವೆಲ್ಲ ಪೂರ್ತಿ ಬರ್ತಾರೆ ಅಂತ. ಅದ್ ಹೇಗೆ ಅಂದ್ರೆ ಅಂಶಾಂಶೇನೈವ ಜಾಯಂತೆ, ಒಂದೊಂದು ಅಂಶ ಒಂದೊಂದು ಕಡೆ ಇರುತ್ತೆ. ಭೂಲೋಕದಲ್ಲೂ ಒಂದ್ ಅಂಶದಿಂದ ಅವರು ಅವತಾರ ಮಾಡ್ತಾರೆ. ಸರ್ವೇತು
ಆಜಾನಜಾದಯ ಅಂತ ಆಜಾನಜ ದೇವತೆಗಳಿಂದ ಹಿಡಿದು ಯಾರ್ಯಾರಿದ್ದಾರೆ ಮೇಲಕ್ಕೆ ಅಂತ ಎಲ್ಲ ದೇವತೆಗಳಿಗೆ ಈ ರೀತಿ ಇದೆ. ಅಂದ್ರೆ ಮೂಲ ರೂಪದಲ್ಲಿ ಇರ್ತಾರೆ, ಇಲ್ಲ ಅಂಶದಿಂದ ಹುಟ್ಟುತ್ತಾರೆ. ಆದ್ರೆ ಆಜಾನಜ ದೇವತೆಗಳಾದ ಮೇಲೆ ಬರುವಂತವ್ರು ಯಾರಿದ್ದಾರೆ ಅವರಿಗೆ ಮೂಲ ರೂಪದಿಂದ ಒಂದು ಇದ್ದು ಅಂಶದಿಂದ ಬರೋದು ಅಂತಿಲ್ಲ ಅಂತ ಹೀಗೆ ಬಂತು. ಇಲ್ಲೆಲ್ಲ ಆಜಾನಜ ದೇವತೆಗಳು ಅಂದ್ರೆ ಯಾರು ಅಂತ, ಈ ಆಜಾನಜ ದೇವತೆಗಳ ಬಗ್ಗೆ ಬರ್ತಾ ಇವರು ತತ್ವಾಭಿಮಾನಿ ದೇವತೆಗಳಾಗಿರೋದಿಲ್ಲ, ಆದ್ರೆ ದೇವತೆಗಳು ಅನ್ನುವ ಪ್ರಸಿದ್ಧಿಗೆ ಬಂದಿರ್ತಾರೆ. ದೇವತೆಗಳು ಅಂತ ಅವರು ಆದ್ರೆ ತತ್ವಾಭಿಮಾನಿಗಳಾಗಿರಲ್ಲ. ಅಂದ್ರೆ ಒಂದೊಂದು ತತ್ವಕ್ಕೆ ಅಭಿಮಾನಿ ದೇವತೆಗಳೆಲ್ಲ ಇರ್ತಾರೆ. ಹಾಗೆ ಇವರು ತತ್ವಕ್ಕೆ ಅಭಿಮಾನಿ ದೇವತೆಗಳಲ್ಲ, ಇಂಥ ಇವರಿಗೆ ಆಜಾನಜ ದೇವತೆಗಳು ಅಂತ ಕರೀತಾರೆ. ಅಲ್ಲೂ ಕೂಡ ಆಖ್ಯಾತ ಆಜಾನಜ ದೇವತೆ, ಅನಾಖ್ಯಾತ ಅಂತ ಎರಡು ಪಂಗಡನೂ ಕೂಡ ಇದೆ ಅದರಲ್ಲಿ. ಇವರು ಬರೋದು 27ನೇ ಕಕ್ಷೆ. ಅಂದ್ರೆ ಇವ್ರ ಮೇಲೆ ಪುಷ್ಕರ ಕರ್ಮಾಭಿಮಾನಿನಿ ದೇವತೆ ಇದ್ದಾನೆ. ಆ ಕರ್ಮಾಭಿಮಾನಿ ದೇವತೆ ಆದ ಮೇಲೆ ಇವರು ಬರ್ತಾರೆ ಆಜಾನಜ ದೇವತೆಗಳು ಅಂತ. ಇವರಲ್ಲಿ ಸುಮಾರು ಪಟ್ಟಿಯನ್ನ ಮಾಡ್ತಾರೆ. ಇವರಲ್ಲಿ ಅಪ್ಸರಾ ಸ್ತ್ರೀಯರು, ಗಂಧರ್ವರು, ಮತ್ತೆ ಈ ಅಗ್ನಿಪುತ್ರರು, ಹೀಗೆ ತುಂಬಾ ಜನನ ಉಲ್ಲೇಖ ಮಾಡ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಕೊನೆಗೆ ವಿದ್ಯಾಧರರು ಅಂತ ಏನ್ ಕೇಳ್ತೀವಿ ಅವರು, ಕಿನ್ನರರು, ಕುಬೇರನ ಭೃತ್ಯರು, ಇವರೆಲ್ಲ ಈ ಕ್ರಮದಲ್ಲಿ ಬರುವಂತವ್ರು ಏನೇನಿದ್ದಾರೆ ಇವರೆಲ್ಲ ಆಜಾನಜ ದೇವತೆಗಳಾಗ್ತಾರೆ. ಒಟ್ಟು 17 ಜನರನ್ನ ಉಲ್ಲೇಖ ಮಾಡ್ತಾರೆ. ಇದು ಕೇವಲ 17 ಇಲ್ಲಿ ಅನಾಖ್ಯಾತ ಆಜಾನಜ ದೇವತೆ ಅಂತ ಅವರಲ್ಲಿ ಒಂದು ಪಂಗಡ ಇದೆ, ಆಖ್ಯಾತ ಆಜಾನಜ ದೇವತೆಗಳು ಅಂತ ಅವರಲ್ಲಿ ಒಂದು 5 ಪಂಗಡ ಇದೆ. ಹೀಗೆ ಒಟ್ಟು 17 ಇಷ್ಟು ಜನ ಅವರು ಇದ್ದಾರೆ. ಇಂಥ ಆಜಾನಜ ದೇವತೆಗಳೇನಿದ್ದಾರೆ ಇವರಿಗಾಗಬೇಕಾದ್ರೆ ಇವರಿಂದ ಆರಂಭಿಸಿ ಮೇಲಿನ ವ್ಯಕ್ತಿಗಳಿಗೆ ಆದಿಪದೇನ ತದುಪರಿತರಾಣಂ ಪುಷ್ಕರಾದೀನಾಂ ಗ್ರಹಣಂ. ಅದರಿಂದ ಆಜಾನಜ ದೇವತೆಗಳು ಅಂತ ಗ್ರಹಣ ಮಾಡಿದ್ದ ಕೆಲವ್ರಿಗೂ ಆ ಆಜಾನಜ ದೇವತೆಗಳ ಕಕ್ಷೆಗಿಂತ ಕೆಳಗೆ ಯಾರಿದ್ದಾರೆ ಅವ್ರಿಗೆ ಒಂದು ನಿಯಮ, ಮೇಲಿರೋರ್ಗೆ ಇನ್ನೊಂದು ನಿಯಮ ಅಂತ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಇವರಿಗಿಂತ ಕೆಳಗಡೆ ಯಾರು ಬರ್ತಾರೆ ಅಂದ್ರೆ ಚಿರಪಿತೃಗಳು, ದೇವಗಂಧರ್ವರು, ಮನುಷ್ಯ ಗಂಧರ್ವರು, ಕ್ಷಿತಿಪರು ಇವರೆಲ್ಲ ಬರ್ತಾರೆ. ಅದರಲ್ಲಿ ಮನುಷ್ಯೋತ್ತಮರು, ಹೀಗೆ ಮುಂದಿರೋರೆಲ್ಲ ಅವ್ರದ್ದು ಬೇರೆ ಕ್ರಮ. ಹಿಂದಿರೋರೆಲ್ಲ ಮೂಲ ರೂಪ ಒಂದಿದ್ದು ಭೂಲೋಕಕ್ಕೆ ಬೇರೆ ಲೋಕಗಳಲ್ಲೆಲ್ಲ ಒಂದೊಂದು ಅಂಶಗಳಿಂದ ಅವರು ಬರ್ತಾರೆ ಅಂತ ಅರ್ಥ ಅಂತ. ಒಂದೇ ನಿಮಿಷ. ಹೀಗೆ ಅವರಲ್ಲಿ ವಿಶೇಷವಾದ ಪ್ರಭೇದಗಳಿದೆ. ಸಾಮಾನ್ಯವಾಗಿ ನಾವಿಲ್ಲಿ ಆಜಾನಜಾದಯ ಅಂತ ಆಜಾನಜ ದೇವತೆಗಳ ಉಲ್ಲೇಖ ಮಾಡಿದ್ರಿಂದ ಏನು ಆಜಾನಜಾದಿ ದೇವತೆಗಳು ಅಂತ ಸಂಶಯ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಅದನ್ನ ಹೇಳಿ ಈಗ ಮುಂದಕ್ಕೆ ಹೋಗೋಣ. ನಂತರ ಯುಧಿಷ್ಠಿರ ಏನ್ ಮಾಡಿದ, ಈಗ ದಿಢೀರಂತ ಯುಧಿಷ್ಠಿರನ ಹತ್ರ ಬಂದ್ರು. ಇದ್ ಯಾಕೆ ಅಂತಂದ್ರೆ ಈಗ ವಿದುರರು ಉಪದೇಶ ಕೊಟ್ಟಾಯ್ತು, ಧೃತರಾಷ್ಟ್ರನಿಗೆ ಉಪದೇಶ ಎಲ್ಲ ಆಯ್ತು. ಅಷ್ಟರಲ್ಲಿ ಯುಧಿಷ್ಠಿರ ತಾನು ಮುಂದೆ ಏನ್ ಮಾಡ್ದ, ವಿದುರರು ಬಂದಾಗಿದೆ, ವಿದುರರು ಬಂದ್ಮೇಲೆ ಯುಧಿಷ್ಠಿರ ಇನ್ನೇನು ಮಾಡಿದ ಅಂತ ಪ್ರಶ್ನೆ ಬಂದಿದ್ದಕ್ಕೆ ಮುಂದೆ 16ನೆಯ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. 16ನೇ ಶ್ಲೋಕ. ಯುಧಿಷ್ಠಿರೋ ಲಬ್ಧರಾಜ್ಯೋ ದೃಷ್ಟ್ವಾ ಪೌತ್ರಂ ಕುಲಂಧರಂ ಭ್ರಾತೃಭಿರ್ ಲೋಕಪಾಲೇಭ್ಯಃ. ಇಲ್ಲಿ ಲೋಕಪಾಲ ಆಭೈಹಿ ಅಂತ ಇನ್ನೊಂದು ಪಾಠ ಇದೆ, 2. ಇಲ್ಲಿ ನೀವು ಈ ಪಾಠನೇ ತಗೊಳ್ಳಿ. ಭ್ರಾತೃಭಿರ್ ಲೋಕಪಾಲಾಭೈಹಿ, ಲೋಕಪಾಲೇಭ್ಯ ಬೇಡ, ಲೋಕಪಾಲ ಆಭೈಹಿ ಅಂತ. ಭ್ರಾತೃಭಿರ್ ಲೋಕಪಾಲಾಭೈಹಿ ಮುಮುದೇ ಪರಯಾಶ್ರಿಯ. ಯುಧಿಷ್ಠಿರನಿಗೆ ಈಗಾಗಲೇ ರಾಜ್ಯ ಸಿಕ್ಕಿದೆ. ಅವನು ಸಿಕ್ಕ ರಾಜ್ಯವನ್ನ ತಾನು ತನ್ನ ತಮ್ಮಂದ್ರ ಜೊತೆಗೆ ತಾನು ಒಳ್ಳೆ ರೀತಿ ರಾಜ್ಯಭಾರ ಮಾಡ್ಕೊಂಡು ಮುಂದಕ್ಕೆ ಸಾಗದ. ಅವರ ತಮ್ಮಂದ್ರೆಲ್ಲ ಹೇಗಿದ್ರು ಅಂತ ವರ್ಣನೆ ಮಾಡ್ಬೇಕಾದ್ರೆ ಲೋಕಪಾಲ ಆಭೈಹಿ ಅಂತ. ಆಭ ಅಂದ್ರೆ ಒಳ್ಳೆಯ ಕಾಂತಿ, ಹೋಲಿಕೆ. ಯಾವ ರೀತಿ ಹೋಲಿಕೆ ಅಂದ್ರೆ ಲೋಕಪಾಲಕರು ಯಾರಿದ್ದಾರೆ ಅಂದ್ರೆ ಇಂದ್ರದೇವರು, ಅಗ್ನಿದೇವರು, ಯಮದೇವರು, ಯಾವ ಯಾವ ದಿಕ್ಪಾಲಕರಿದ್ದಾರೆ ಆ ದಿಕ್ಪಾಲಕರ ರೀತಿಯಲ್ಲಿ ಸಮಾನವಾದ ಕಾಂತಿಯನ್ನ ಪಡೆದಿರೋರು. ಅಂದ್ರೆ ಆ ದಿಕ್ಪಾಲಕರೆಲ್ಲ ಹೇಗೆ ದಿಕ್ಕುಗಳನ್ನ ನೋಡ್ಕೊಳ್ತಾರೋ
ಅವರ ಅಧಿಪತಿಗಳು ಹೇಗಾಗಿದಾರೋ ಪ್ರತಿಯೊಂದು ದಿಕ್ಕುಗಳಿಗೆ, ಅದೇ ತರಹ ಇವರೆಲ್ಲರೂ ಕೂಡ ರಾಜ್ಯಕ್ಕೆ ಅಧಿಪತಿಗಳಂತೆ. ಒಬ್ಬೊಬ್ರು ಒಂದೊಂದು ದಿಕ್ಕನ್ನು ನೋಡ್ಕೊಳ್ತಾ ಇದ್ರು. ಅಂದ್ರೆ ಅಷ್ಟು ಭದ್ರತೆ ಇತ್ತು. ದಿಕ್ಪಾಲಕರಂತೆ ಇವರು ನೋಡ್ಕೊಳ್ತಾ ಇದ್ರು ಆ ರಾಜ್ಯವನ್ನ. ಅದರಿಂದ ಯುಧಿಷ್ಠಿರನಿಗೆ ಯಾವುದೇ ಕಷ್ಟ ಇಲ್ಲ. ಇಂಥ ಯುಧಿಷ್ಠಿರ ತಾನು ತನ್ನ ಮೊಮ್ಮಗನನ್ನ ನೋಡ್ತಾ ನೋಡ್ತಾ ಬಹಳ ಸಂತೋಷ ಪಡ್ತಾ ಇದ್ದಂತೆ. ಪರಯಾಶ್ರಯ, ಯಾಕೆಂದ್ರೆ ಅತ್ಯುತ್ತಮ ಸಂಪತ್ತು ಇದೆ. ಅತ್ಯುತ್ತಮ ಸಂಪತ್ತು ಏನಂದ್ರೆ ನಿಜವಾಗಿ ಈ ಮೊಮ್ಮಗನೇ ಅತ್ಯುತ್ತಮ ಸಂಪತ್ತು. ಆ ಅತ್ಯುತ್ತಮ ಸಂಪತ್ತನ್ನ ನೋಡ್ತಾ ನೋಡ್ತಾ, ಹಾಗೆ ಮಿಕ್ಕಿದ ರಾಜ್ಯ ವೈಭವನ್ನೆಲ್ಲ ನೋಡ್ತಾ ತನ್ನ ತಮ್ಮಂದರೊಂದಿಗೆ ಸುಖವಾಗಿ ತಾನಿದ್ದು ಸಂತೋಷ ಪಡ್ತಾ ಇದ್ದ ಅಂತ. ಇಲ್ಲಿಗೆ ಈ ಶ್ಲೋಕದ ವಿವರಣೆ ಮುಗೀತು. ಇಲ್ಲಿ ಕುಲಧರಂ ಅಂತ ಒಂದು ಪದ ಇದೆ. ಕುಲಂಧರಂ ಅಂತ ಬಿಡಿಸಿದ್ದಾರೆ. ಅದೇನಂದ್ರೆ ಕುಲಂಧರ ಅಂತ ಪದ ಇಲ್ಲಿ ಟಿಪ್ಪಣಿಲಿ ಕುಲಧರ ಅಂತ ಆಗಿದೆ, ಅದನ್ನು ತಿದ್ದುಕೊಳ್ಬೇಕು. ಕುಲಂಧರಂ ಅಂತ ಆಗ್ಬೇಕು. ಕುಲಂಧರಂ ಅಂದ್ರೆ ಅಂತ ಕುಲವನ್ನ ಯಾರು ಧರಿಸಿರ್ತಾನೋ ಅವನು ಅಂತ. ಅಂದ್ರೆ ಪರೀಕ್ಷಿತ್ ರಾಜ ಏನಿದ್ದಾರೆ ಅವನು ಕುಲವನ್ನ ಧರಿಸಿರೋನು ಅಂತ. ಮುಂದೆ ವಂಶದ ಕುಡಿ ಆದ್ರಿಂದ ಅವನು ಇಡೀ ಕುಲವನ್ನ ಧರಿಸಿದಾನೆ. ಅವನೇ ಉಳಿಸಿದ್ದಲ್ಲ, ಅವನು ಇಲ್ದೇ ಇದ್ರೆ ಆ ಕುಲ ಉಳಿತಾ ಇರ್ಲಿಲ್ಲ. ಆದ್ರಿಂದ ಕುಲಂಧರ ಅಂದ್ರೆ ಯಾರು? ನಿಜವಾಗಿ ಅವನ ಪೌತ್ರ, ಮೊಮ್ಮಗನಾದ ಪರೀಕ್ಷಿತ ಅಂತ. ಇಷ್ಟನ್ನ ಹೇಳಿ ಮುಂದೆ ಕೃಷ್ಣ ತಾನು ದ್ವಾರಕಾವತಿಗೆ ಪ್ರಯಾಣ ಮಾಡುವಂತ ಸಂದರ್ಭ ಅದನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಅಥಾ ಮಂತ್ರ್ಯಾಚ್ಯುತೋ ಬಂಧೂನ್ ನಿವರ್ತ್ಯಾನುಗತಾನ್ ವಿಭುಃ ಅರ್ಜುನೋದ್ಧವ ಶೈನೇಯೈಃ ಯಯೌ ದ್ವಾರವತೀಂ ಹಯೈಃ ಅಥ ಆಮಂತ್ರ್ಯ ಅಚ್ಯುತಃ ಅಂತ ಅದನ್ನ ಬಿಡಿಸ್ಕೊಂಡ್ರೆ ಆಯ್ತು. ಇನ್ನು ಅರ್ಜುನ, ಉದ್ಧವ, ಶೈನೇಯೈಃ ಅಂತ 3 ಜನ. ಇಲ್ಲಿ ಭಗವಂತ ತಾನು ಹೊರಟ ದ್ವಾರಕಾ ಪಟ್ಟಣಕ್ಕೆ ಯಾರ್ಯಾರ ಜೊತೆಗೆ ಹೋದ ಅಂದ್ರೆ ಅರ್ಜುನ, ಉದ್ಧವ, ಶೈನೇಯ ಅಂದ್ರೆ ಶನಿಪುತ್ರ ಸಾತ್ಯಕಿ. ಆ ಸಾತ್ಯಕಿಯ ಜೊತೆಗೆ ಇವರೆಲ್ಲ 3 ಜನ ಜೊತೆಗೆ ತಾನು ಕುದುರೆಗಳನ್ನು ಹೊಂದಿದ ರಥ ಏನಿದೆ ಆ ರಥದ ಮೇಲೆ ಕೂತ್ಕೊಂಡು ದ್ವಾರಕೆಗೆ ಅಂತ ಹೊರಟ್ರು ಅಂತ ಬಂತು. ಹಾಗೆ ಹೊರಡಬೇಕಾದ್ರೆ ಭಗವಂತನಿಗೆ ಯದ್ಯಪಿ ಈ ಮಮತೆ, ಪ್ರೀತಿ, ಸ್ನೇಹ ಅದವನ್ಗೆ ಯಾರ ಮೇಲೂ ಸ್ವಾಭಾವಿಕವಾಗಿ ಏನ್ ಬೇಕಾಗಿಲ್ಲ, ಯಾಕೆ ಅವನ್ಗೆ ಅಪೇಕ್ಷೆ ಇಲ್ಲ. ಆದ್ರೂ ಬಂಧೂನ್ ನಿವರ್ತ್ಯ ಅನುಗತಾನ್, ತನ್ನನ್ನು ಅನುಸರಿಸ್ಕೊಂಡು ಬಂದಿದ್ರು ಎಷ್ಟೋ ಜನ ಹಿಂದಕ್ಕೆ. ಅವರೆಲ್ಲ ನೋಡಿ ನಾನ್ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗ್ತಾರಂತೆ ಕೃಷ್ಣ. ವಾಪಸ್ ಬರ್ತೀನಿ, ನಿಶ್ಚಿಂತರಾಗಿರಿ, ನಿಮ್ಮ ಅಭಿಮಾನಕ್ಕೆ ವಾಪಸ್ ಬರ್ತೀನಿ ನಾನು ಅಂತ. ವಾಪಸ್ ಬರೋದು ಅಂದ್ರೆ ಇವನಿಗೆ ಅವ್ರ ಮೇಲೆಲ್ಲ ಒಂದು ಪ್ರೀತಿ ಮಮತೆ ಇಲ್ಲ ಅಂತ ಅರ್ಥ ಅಲ್ಲ, ಇದೆ. ಆದ್ರೆ ಅದು ಅವನೇ ಹೇಳ್ತಾನೆ, ಪ್ರೀತಿ ಮಮತೆಯನ್ನೆಲ್ಲ ಬಂಧುಗಳ ಮೇಲೆ ಇಟ್ಕೊಳ್ಬಾರದು, ಸಾಧನೆ ಮಾಡ್ಬೇಕು ಅಂತ ಇವನೇ ಹಾಗೆ ಮಾಡಿದ್ರೆ ಏನ್ ಕತೆ. ಆದ್ರೆ ಹಾಗಲ್ಲ, ಆ ಬಂಧುಗಳೇನು ಪ್ರೀತಿ ಸ್ನೇಹವನ್ನ ತೋರಿಸಿದ್ದಾರೆ ಅದಕ್ಕೆ ಆಮಂತ್ರ, ನಾನು ಹೋಗ್ ಬರ್ತೀನಿ ಅಂತ ಕೃಷ್ಣ ತಾನು ಹೇಳ್ತಾನೆ. ನಿಜವಾಗಿ ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ಅಚ್ಯುತಃ ವಿಭು. 2, ಒಂದು ಅವನ್ ಎಲ್ಲಾ ಕಡೆ ಇರ್ತಾನೆ, ಯಾವಾಗಲೂ ಇವ್ರ ಜೊತೆಗೆ ಇರ್ತಾನ. ಅವನೇನ್ ದೂರ ಹೋಗಿ ಮತ್ ಬರೋದು ಅಂತಿಲ್ಲ, ಯಾವಾಗಲೂ ಈ ಬಂಧುಗಳ ಜೊತೆಗೆ ಅವನು ಒಂದು ರೂಪದಲ್ಲಿ ಒಳಗಡೆ ಇದ್ದೇ ಇರ್ತಾನೆ. ಪ್ರತಿಯೊಬ್ಬರ ದೇಹದ ಒಳಗಡೆ, ಪ್ರತಿಯೊಂದು ವಸ್ತುಗಳ ಒಳಗಡೆ ಇದ್ದೇ ಇರ್ತಾನೆ ಅನ್ನೋ ಅಂಶವನ್ನು ತಿಳಿಸ್ಲಿಕ್ಕೆ ವಿಭುಹು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋನು ಅಂತ ಹೇಳಿದ್ದಾರೆ. ಜೊತೆಗೆ ಅಚ್ಯುತಃ, ಅವನು ಎಲ್ಲಾ ಕಡೆ ಯಾವಾಗ್ಲೂ ಇದ್ದೇ ಇರ್ತಾನೆ. ಈಗೇನೋ ಕೃಷ್ಣ ರೂಪದಲ್ಲಿ ಬಂದು ತಾನು ಪ್ರಯಾಣ ಮಾಡ್ತಾನೆ, ಪರಂಧಾಮ ಗೈತಾನೆ ಅಂತ ಇಷ್ಟೇ ಅಭಿಪ್ರಾಯದಿಂದ ಮತ್ತೆ ಕೃಷ್ಣ ಇರೋದಿಲ್ಲ ಅಂತಲ್ಲ, ಇನ್ನೊಂದು ರೂಪದಿಂದ ಈ ಎಲ್ಲ ಬಂಧುಗಳ ಜೊತೆಗೆ ಅವನು ಎಂದೆಂದಿಗೂ ಇದ್ದೇ ಇರ್ತಾನೆ. ಆದ್ರಿಂದ ತಾನು ಹೋಗ್ ಬರ್ತೀನಿ ಅಂತ ಏನು ತನ್ನ ಬಂಧುಗಳಿಗೆ ಜೊತೆಗೆ ತನ್ನ ಹಿಂದೆ ಯಾರು ಹಿಂಬಾಲಿಸ್ಕೊಂಡು ಬಂದಿರ್ತಾರೆ ಅಂಥವರಿಗೆಲ್ಲ ಹೇಳಿದ ಮಾತಿಗೆ ನಾವು ತುಂಬಾ ಬೇರೆ ಅರ್ಥವನ್ನ ಕಲ್ಪಿಸೋ ಹಾಗಿಲ್ಲ. ಅವನಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಹೋದ್ರು ಕೂಡ ಕೇವಲ ಅವರ ಮೇಲೆ ಒಂದು ಅನುಗ್ರಹ ಬುದ್ಧಿಗಾಗಿ ಅವನು ಹೀಗೆ ಹೇಳಿ ತಾನು ದ್ವಾರಕೆಗೆ ಹೊರಡ್ಲಿಕ್ಕೆ ಅಂತ ತಾನು ಪ್ರಾರಂಭ ಮಾಡ್ದ. ಜೊತೆಗೆ ಇವರೆಲ್ಲ ಇದ್ರು ಅಂತ ಇಷ್ಟು ಉಲ್ಲೇಖ ಬಂತು. ಇದಾದ ಮೇಲೆ
ಈಗ ಧೃತರಾಷ್ಟ್ರ ತಾನು ಸ್ವರ್ಗಕ್ಕೆ ಹೋಗ್ತಾನೆ. ಮುಂದೆ ಧೃತರಾಷ್ಟ್ರ ಸ್ವರ್ಗಕ್ಕೆ ಹೋಗುವಂತ ಒಂದು ಸಂದರ್ಭವನ್ನ ಹೇಳ್ಬೇಕು. ಧೃತರಾಷ್ಟ್ರ ಸ್ವರ್ಗಕ್ಕೆ ಹೋಗೋದನ್ನ ಹೇಳೋ ಮುಂಚೆ ಒಂದು ಮಾತನ್ನ ಹೇಳ್ತಾರೆ. ಇದು ಬಹಳ ಎಚ್ಚರದ ಮಾತು, ಬಹಳ ಚೆನ್ನಾಗಿರುವಂತಹ ಮಾತು. ಅದನ್ನ ಈಗ ನೆನಪಿಸ್ಕೊಡ್ತಾರೆ. 18ನೇ ಶ್ಲೋಕ. ಏವಂ ಗೃಹೇಶು ಸಕ್ತಾನಾಂ ಪ್ರಮತ್ತಾನಾಂ ಗೃಹೇ ಹಜ ಅತ್ಯಕ್ರಾಮದ ವಿಘ್ನಾತಃ ಕಾಲಃ ಪರಮ ದುಸ್ತರಃ. ಧೃತರಾಷ್ಟ್ರನಿಗೆ ವಿದುರರು ತಾವು ಇಷ್ಟೆಲ್ಲ ಉಪದೇಶ ಕೊಡ್ತಾರೆ, ತುಂಬಾ ಉಪದೇಶ ಕೊಡ್ತಾರೆ. ಉಪದೇಶ ಕೊಟ್ಟು ಮೊದಲು ನೀ ಹೊರಡು ಅಂತ ಹೇಳ್ತಾರೆ ವಿದುರರು ಧೃತರಾಷ್ಟ್ರರಿಗೆ. ಸಾಕು, ಇನ್ನು ಹೊರಡಬೇಕು ಸಾಧನೆ ಮಾಡ್ಲಿಕ್ಕೆ, ಇನ್ನ ಆಯ್ತು ಇನ್ನ, ಯಾಕೆಂದ್ರೆ ನಿನ್ನ ಕಾಲ ಎಲ್ಲ ವ್ಯರ್ಥವಾಗಿ ನೀನ್ ಕಳೆದಿ ಅಂತ ಅದನ್ನ ಹೇಳೋ ಅಭಿಪ್ರಾಯ ಇದೆ. ಅದ್ ನೋಡಿದ್ರೆ ನಮ್ಗ ಉಪದೇಶ ಕೊಟ್ಟಂಗಿದೆ. ಆ ತರ ಇದೆ ಉಪದೇಶ. ಇಲ್ಲೇನಿದೆ? ಏವಂ ಗೃಹೇಶು ಸಕ್ತಾನಾಂ. ಗೃಹೇಶು ಸಕ್ತಾನಾಂ, ಗೃಹ ಅಂದ್ರೆ ಏನು? ಪುತ್ರ, ಮಿತ್ರ, ಸ್ನೇಹಿತರು, ಮಕ್ಕಳು, ಮತ್ತೆ ಹೆಂಡತಿ, ಹೀಗೆ ಅನೇಕ ಬಂಧುಗಳು ಏನೇನಿದ್ದಾರೆ, ಬರೀ ಅವರಲ್ಲೇ ಆಸಕ್ತಿ ಅಂತೆ. ಗೃಹೇಶು ಸಕ್ತಾನಾಂ, ಅಲ್ಲೇ ಆಸಕ್ತಿ. ಅಲ್ಲಿ ಆಸಕ್ತರಾಗಿ ಕಾಲ ಕಳಿಯೋದೇ ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣ ಅದು ಮುಂದಕ್ಕೆ ಹೋಗ್ತಾ ಇದೆ. ಗೃಹೇ ಹಯ, ಅದ್ ಯಾಕಷ್ಟು ಆಸಕ್ತಿ ಬಂದಿದೆ ಅಂದ್ರೆ, ನನ್ನ ಮನೆ ಅಂತ ಇರೋ ಮನೆಯಲ್ಲಿ ಇರೋರೆಲ್ಲ ಮನೆ ಅಂತ ಕರೆಯೋದು. ನನ್ನ ಮನೆ, ಅದನ್ನ ರಕ್ಷಣೆ ಮಾಡ್ಬೇಕು ನಾನು ಅಂತ ಪ್ರಮತ್ತಾನ, ಜನರಿಗೆಲ್ಲ ಹುಚ್ಚಿಡಿದೋಗಿದೆ ಅಂತ, ಅಷ್ಟ ಆಸಕ್ತಿ ಬಂದಿದೆ ಅಂತ. ದೇವರೊಂದ್ ಬಿಟ್ಟು ಇನ್ನೆಲ್ಲಾ ಕಡೆ ಆಸಕ್ತಿ ಬಂದಿದೆ ಅಂತ ಒಟ್ಟರ್ಥ. ಅದನ್ನ ಭಾಗವತಲ್ಲಿ ಹೀಗೆ ಹೇಳ್ತಾ ಇದಾರೆ. ಏವಂ ಗೃಹೇಶು ಸಕ್ತಾನಂ ಪ್ರಮತ್ತಾನಂ ಅಂತ. ಅವ್ರು ಹುಚ್ಚರು ಅಂತಾರೆ. ಮತ್ತ ಅಂದ್ರೆ ಹುಚ್ಚ, ಪ್ರಮತ್ತ ಅಂದ್ರೆ ವಿಶೇಷವಾದ ಹುಚ್ಚು ಅಂತ. ಯಾಕೆಂದ್ರೆ ಏನಾದ್ರೂ ಮಾಡಿ ಸ್ವಾರ್ಥಪರರಾಗಿ ರಕ್ಷಣೆ ಮಾಡ್ಲೇಬೇಕು ಅಂತ ಮಾಡ್ಬೇಕು. ನಿಜ, ರಕ್ಷಣೆ ಮಾಡ್ಬಾರ್ದು ಅಂತ ತಾತ್ಪರ್ಯ ಅಲ್ಲ. ಅದೇ ರಕ್ಷಣೆ ಮಾಡ್ತಾ ಅಲ್ಲೇ ಮುಳುಗ್ಬಿಟ್ಟಿದ್ದಾರೆ. ಗೃಹೇಶು ಸಕ್ತಾನ. ಆದ್ರಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಕಾಲ ಮುಂದೆ ಹೋಗ್ತಾ ಇದೆ, ಪ್ರತಿ ಕ್ಷಣ ಕ್ಷಣ ಮುಂದೆ ಹೋಗ್ತಾ ಇದೆ. ಕಾಲ ಎಲ್ಲವನ್ನು ನಾಶ ಮಾಡುತ್ತೆ, ಎಲ್ಲವನ್ನು ಕರ್ಕೊಂಡು ಹೋಗುತ್ತೆ. ಆದ್ರೆ ಅವಿಘ್ನಾತಃ, ಗೊತ್ತಾಗ್ತಾ ಇಲ್ಲ. ಅದು ಅತ್ಯಾಕ್ರಮತ, ಅದೆಲ್ಲ ಅತ್ಯಕ್ರಾಮತ, ಅದೆಲ್ಲ ಕಳಿತಾ ಒಂದೊಂದೇ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಇಲ್ಲಿ ಅತ್ಯಾಕ್ರಮತ್ ಅಂತ ಆಗಿದೆ, ಅದನ್ನೊಂದು ತಿದ್ಕೊಳ್ಳಿ. ಮತ್ತೆ ಅನ್ವಯಾರ್ಥದಲ್ಲಿ ಅತ್ಯಾಕ್ರಮತ್ ಇದೆ, ಅತ್ಯಕ್ರಾಮತ್ ಅಂತ ಮಾಡ್ಕೊಳ್ಳಿ ಇದನ್ನ. ಅಂತೂ ಈ ಕಾಲ ಏನಿದೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ಮನೆಯನ್ನ ಪೋಷಣೆ ಮಾಡಬೇಕು, ದುಡ್ಡಿನ ಮುಖ್ಯ ಸಂಪಾದನೆ ಅಂತ ಅದರಲ್ಲಿ ಪ್ರಯತ್ನ ಪಟ್ಟು ವಿಸ್ಮೃತ ಪರಮಾತ್ಮ ತತ್ವಾನಾಮ್ ಅಂತ ಹೇಳ್ತಾರೆ. ಪರಮಾತ್ಮನ ತತ್ವದ ಬಗ್ಗೆ ಮರೆತು ಹೋಗಿದ್ದೀವಿ ಅಂತ. ಅದರಿಂದ ಭಾಗವತ ಹೇಳೋ ಪ್ರಕಾರ ಅದು ಗೃಹ ಪೋಷಣೆಯನ್ನ ಮಾಡೋರ್ನ ನಿಂದನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಗೃಹ ಪೋಷಣೆ ಒಂದೇ ನಮಗೆ ಮುಖ್ಯ ಅಂತ ಹೊರಟಿರೋರ್ಗೆ ಯಾರಿದ್ದಾರೆ ಅಂಥವರ ಬಗ್ಗೆ ಬೈತಾ ಇದೆ ಭಾಗವತ. ಆದ್ರಿಂದ ಭಗವಂತನ ಮರೆತು ಬರೀ ಕೇವಲ ಉದರಂಭರಣ, ಹೊಟ್ಟೆ ತುಂಬಿಸ್ಕೊಳ್ತಾ ಕೇವಲ ಶಿಷ್ಣ ಭರ ಅಂತ, ಅಂದ್ರೆ ಜಿಹ್ವಾ ಚಾಪಲ್ಯ, ಗುಹ್ಯಾ ಚಾಪಲ್ಯ, ಈ ಎರಡು ಚಾಪಲ್ಯಗಳಿಗೆ ಒಳಗಾಗ್ತಾ ಕೇವಲ ತಾವು ಈ ಗೃಹ ಕೃತ್ಯಗಳಲ್ಲಿ, ಮನೆ ಕೆಲಸಗಳಲ್ಲಿ ಮುಳುಗ್ತಾ ಇದ್ರೆ ಕಾಲ ಹೋಗೋದು ಗೊತ್ತಾಗಲ್ಲ ಅಂತ. ಅದಕ್ಕೆ ಯಾರು ಉದಾಹರಣೆ ಅಂತಂದ್ರೆ ಇದೇ ಧೃತರಾಷ್ಟ್ರನೇ ಉದಾಹರಣೆ ಅಷ್ಟೇ. ಧೃತರಾಷ್ಟ್ರ ತನ್ನ ಮಕ್ಕಳಿಗೋಸ್ಕರ ಎಲ್ಲ ಹಾಗೆ ಕಳೆದ. ಸುಮ್ನೆ ಕಾಲ ಪರಮ ದುಸ್ತರ, ಅದನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಕಾಲ. ಯಾಕೆಂದ್ರೆ ಯಾವ್ದನ್ನಾದ್ರೂ ತಡಿಬಹುದಂತೆ. ಆದ್ರೆ ಕಾಲ ಏನಿದೆ, ಕಾಲ ಮೃತ್ಯು ಏನಿದೆ, ಒಮ್ಮೆ ಕಾಲ ಬಂದ ಅಂದ್ರೆ ಕರ್ಕೊಂಡು ಹೋಗ್ಲೇಬೇಕು. ಎಂಥ ಹೋಮ ಮಾಡಿದ್ರು ಅದೇನ್ ಮುಂದಕ್ಕೆ ಹೋಗಲ್ಲ ಕಾಲ. ಅದು ಬಂದ ಮೇಲೆ ಅದಕ್ಕೆ ಶರಣಾಗತರಾಗಲೇಬೇಕು ಅಂತ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಯ್ತು ನಿನ್ನ ಕಾಲ, ಇನ್ನು ಮುಂದಕ್ಕೆ ನೀನು ಬೇಗ ಸಾಧನೆ ಮಾಡ್ಬೇಕು ಅಂತ ಧೃತರಾಷ್ಟ್ರನಿಗೆ ಎಚ್ಚರಿಸುವಂತ ಒಂದು ಮಾತು ಮುಂದಕ್ಕೆ ಬರುತ್ತೆ. ಅದೇನು ವಿದುರರು ಏನ್ ಮಾತಾಡ್ತಾರೆ ಆ ಧೃತರಾಷ್ಟ್ರನಿಗೆ, ಮುಂದಿನ ಘಟನೆಗಳೇನು, ಇವನು ಸ್ವರ್ಗ ಪ್ರಾಪ್ತಿ ಪ್ರಕಾರ ಸ್ವರ್ಗಕ್ಕೆ ಹೋಗುವಂತ ರೀತಿ ಏನು ಅಂತೆಲ್ಲ ಮುಂದೆ ಒಳ್ಳೊಳ್ಳೆ ವಿಷಯಗಳಿದೆ. ಅದನ್ನೆಲ್ಲ ಮುಂದಿನ ಪಾಠದಲ್ಲಿ, ಅಂದ್ರೆ ಇನ್ನೆರಡು ದಿವಸ ಆದ ಮೇಲೆ ಅನಧ್ಯಯನ ಇರೋದ್ರಿಂದ ಮುಂದೆ ಬಿದಿಗೆಯಿಂದ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ
ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀ ಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳು. ಧನ್ಯವಾದಗಳು. ಆಚಾರ್ಯರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಾಳೆ ಉಣ್ಣೆ ಪಾಟೀಲ ಪಾಂಡ್ಯ ಪಾಟೀಲ. ಶ್ರೀನಿವಾಸನ್ ಸರ್ ನಮಸ್ಕಾರ ಆಚಾರ್ಯ.